ಕಂಡೋರ್ ದುಡ್ಡಲ್ ಬಂಡಲ್ ಜಾತ್ರೆ ನಡೆಸ್ತಾರಲ್ಲೋ ತಮ್ಮ. ಬಿಟ್ಟಿ ಸಿಗುತ್ತೆ ಅಂದ್ರೆ ನಂಗೂ ಇರ್ಲಿ, ನನ್ನ ಹೆಂಡತಿ ಮಕ್ಕಳಿಗೂ ಇರ್ಲಿ, ನನ್ನ ವಂಶಕ್ಕೆಲ್ಲ ಇರ್ಲಿ ಅಂತಾರಲ್ಲೋ ತಮ್ಮ. ಯಾಕಂದ್ರೆ ಯಾರ್ದೋ ದುಡ್ಡು ಎಲ್ಲಮ್ಮನ್ ಜಾತ್ರೆ, ಯಾರ್ದೋ ದುಡ್ಡು ಎಲ್ಲಮ್ಮನ್ ಜಾತ್ರೆ. ಔರಂಗಜೇಬಿ ಕೈ ಹಾಕಿ ಇವರದ ಔರಂಗಜೇಬ್ ಬಂದರ್ಬಾರಣ್ಣ. ಸುತ್ತಮುತ್ತ ಎತ್ತ ನೋಡಣ್ಣ, ಗಂಟು ಕಳ್ರಿ ತುಂಬಿರು ನಾಡಣ್ಣ. ಸುತ್ತಮುತ್ತ ಎತ್ತ ನೋಡಣ್ಣ, ಗಂಟು ಕಳ್ರಿ ತುಂಬಿರು ನಾಡಣ್ಣ. ನಮಸ್ಕಾರ ವೀಕ್ಷಕರೇ, ಗೋಕಾಕ್ ಕೋಆಪರೇಟಿವ್ ಬ್ಯಾಂಕಿನ ಈ ಅಶ್ವಮೇಧ ಕಂಟಿನ್ಯೂ ಆಗಿದೆ. CID ಅಗ್ನಿ ಅವರು ಎಲ್ಲರನ್ನ ದಹಿಸುತ್ತಾ ಬಂದಿದ್ದಾರೆ. ಇಂದು ಅವರು ವಿಶ್ವನಾಥ್ ಅನ್ನೋರನ್ನ, ಅಲ್ಲಿ ಮ್ಯಾನೇಜರನ್ನ ದಹಿಸಿದ್ದಾರೆ ಅಂತ ಹೇಳ್ಬೋದು. ಅವರನ್ನು ಅಂದರೆ ಈ 83 ಲಕ್ಷ ಆಮೇಲೆ 87 ಕೋಟಿ 83 ಲಕ್ಷ ಏನು ಹಗರಣ ಆಗಿದೆಯಲ್ಲ, ಇದರಲ್ಲಿ ಇವರೇ ಪ್ರಮುಖರು ಅಂತ ಹೇಳ್ಬೋದು. ಯಾಕಂದರೆ ಇವರು ಸ್ಯಾಂಕ್ಷನ್ ಮಾಡಿರೋದ್ರಿಂದ ಆ ಲೋನ್ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳ್ಬೋದು. ಸೊ ಈಗ ಅವರು ಸಂಪೂರ್ಣವಾಗಿ ಇವರನ್ನು ಸುಪರ್ದಿಗೆ ತಗೊಂಡು ಜೈಲಿಗೆ ಕಳಿಸಿದ್ದಾರೆ. 14 ದಿವಸ ಇವರನ್ನು ಜುಡಿಷಿಯಲ್ ಕಸ್ಟಡಿಗೆ ನೀಡಲಾಗಿದೆ. ಈಗ ಇದರ ಸಂಪೂರ್ಣ ವಿವರವನ್ನು ಗರುಡ ತಿಳಿಸ್ತದೆ. ವೀಕ್ಷಕರೇ, ಗೋಕಾಕ್ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ಅಗ್ನಿ ಅಶ್ವಮೇಧ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ನಿಮಗೆ ಗೊತ್ತಿದೆ, ಈ ಬ್ಯಾಂಕಿನ ಹಗರಣ 87 ಕೋಟಿ 83 ಲಕ್ಷ 67 ಸಾವಿರ. ನಿನ್ನೆ CID ಅಗ್ನಿಯವರು ಮತ್ತೋರ್ವ ಆರೋಪಿಯನ್ನು ಲಾಕ್ ಮಾಡಿದ್ದಾರೆ. ಈಗ ಅವರಿಗೆ 14 ದಿನ ಜುಡಿಷಿಯಲ್ ಕಸ್ಟಡಿ ಆಗಿದೆ. ಆತ ವಿಶ್ವನಾಥ್ ಭಗಾಡೆ ಅಂಥೇಳಿ. ಈತನ ಕೃಪೆ ಇಲ್ದಂಗೆ ಲೋನ್ ಆಗ್ತಿರಲಿಲ್ಲ. ಈತ 67 ಲಕ್ಷ ತಗೊಂಡ, ಆತನ ತಂದೆಗೂ ಸಹಾಯ ಮಾಡ್ದ, ನಂತರ ಲೋನ್ಗಳನ್ನು ಸ್ಯಾಂಕ್ಷನ್ ಮಾಡ್ತಾ ಹೋದ. ಆದರೆ ಇಲ್ಲಿ ಅವ್ರು ಹೇಳೋದು, ಈ ದಯಾನಂದ್ ಶಿವಾಜಿ ಉಪ್ಪಿನ್ ಅಂಥೇಳಿ ಮ್ಯಾನೇಜರ್, ಹಾಗೆ ಇಲ್ಲಿ ಜನರಲ್ ಮ್ಯಾನೇಜರ್ ಅವ್ರನ್ನ ಮಾತು ಕೇಳಿ ನಾನು ಸ್ಯಾಂಕ್ಷನ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಅಗ್ನಿ ಅವ್ರು ಕೇಳಿದ್ದಿಷ್ಟೇ, ಉಪ್ಪಿನವರು ಸಗಣಿ ತಿನ್ನು ಅಂದರೆ ತಿಂತೀರಾ ಅನ್ನೋ ಅರ್ಥದಲ್ಲಿ. ಈಗ ಅಗ್ನಿಯವರು ಆತನನ್ನು ಒಂದು ರೀತಿಯಿಂದ ಸುಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ನಿಮಗೆ ಗೊತ್ತಿರಬೇಕು, ಈ ತನಿಖೆ ಯಾವಾಗ CIDಗೆ ಬಂತು, ಈಗ A14 ಆರೋಪಿ ಇದರಲ್ಲ, ಅಕ್ಯೂಸ್ ನಂಬರ್ 14 ಕಿರಣ್ ಸುಪ್ಲಿ ಅಂಥೇಳಿ, ಅವರನ್ನು ಆಲ್ರೆಡಿ ಈಗ ಒಂದು ವಾರದ ಕೆಳಗೆ ಅವ್ರನ್ನ ಅರೆಸ್ಟ್ ಮಾಡಿದರು. ಸಿದ್ದಪ್ಪ ಸದಾಶಿವ್ ಪವಾರ್ ಅಂಥೇಳಿ ಜನರಲ್ ಮ್ಯಾನೇಜರ್ A4, ಈತನನ್ನು ಕೂಡ ಅರೆಸ್ಟ್ ಮಾಡಿದರು. ಸಾಗರ್ ಸಭಾಕಾಳೆ ಅಂಥೇಳಿ ಈತ A1 ಇದ್ದಾನೆ. ಪಿಯೋನ್ ಆದರೂ ಕೂಡ ಒಳ್ಳೆ ಬುದ್ಧಿ. ಈತನಿಂದಲೇ ಒಂದು ರೀತಿಯಿಂದ ಹೇಳ್ತಾರಲ್ಲ, ಕೋತಿ ತಾ ಕೆಡದಲ್ಲದೆ ಒಣ ಕೆಡಿಸ್ತು ಅಂಥೇಳಿ ಈತನಿಂದಲೇ ಶುರುವಾಯಿತು. ಇಲ್ಲಿ ದಯಾನಂದ್ ಶಿವಾಜಿ ಉಪ್ಪಿನ್ ಆತ ಬ್ಯಾಂಕ್ ಮ್ಯಾನೇಜರ್ನ ಆಲ್ರೆಡಿ ಅವರು ಲಾಕ್ ಮಾಡಿ ಸಾಕಿದ್ದಾರೆ. ಬಬ್ಲಾದಿ ಮುತ್ಯ ಅವ್ರನ್ನು ಕೂಡ, ಈ ಸದಾಶಿವ ಹಿರೇಮಠ ಅಂತ ಹೇಳ್ತಾರಲ್ಲ ಆ ಸ್ವಾಮಿ ಅವ್ರನ್ನ ಕೂಡ ಅವರಿಗೆ ಒಂದು ರೀತಿಯಿಂದ ಶಾಕನ್ನು ಕೊಟ್ಟು ನುಗ್ಗಿಸ್ಕೊಟ್ಟಿದ್ದಾರೆ. ಯಾರನ್ನು ಬಿಡಲ್ಲ ಅನ್ನೋದಕ್ಕೆ ಇದೊಂದು ನಿದರ್ಶನ ಅಂತ ಹೇಳ್ಬೋದು. ಈಗ ಆತ ಹೇಳೋ ಪ್ರಕಾರ ಈಗೇನು ಅರೆಸ್ಟ್ ಮಾಡಿದಾರಲ್ಲ ಜನರಲ್ ಮ್ಯಾನೇಜರ್ ಆ ಪವಾರ್ ಇದ್ದಾರಲ್ಲ, ಸಿದ್ದಪ್ಪ ಪವಾರ್, ಹಾಗೆ ಈ ಉಪ್ಪಿನವ್ರು ಹೇಳಿದಂತೆ ನಾನು ಮಾಡಬೇಕಾಯಿತು. ಅಗ್ನಿಯವ್ರು ಕೇಳಿದ್ದಿಷ್ಟೇ, ನಿನ್ನ ಕೆಲಸವನ್ನು ನೀನು ಸರಿಯಾಗಿ ಮಾಡಿಬಿಟ್ಟಿದ್ರೆ, ಆ ಸ್ಯಾಂಕ್ಷನ್ ಅಂದಾಗ ಮಾಡಲ್ಲ ಅಂತ ಹೇಳಿಬಿಟ್ಟಿದ್ರೆ ಏನಾಗ್ತಿತ್ತು, ನಿನಗೆ ಅಬ್ಬಬ್ಬ ಅಂದರೆ ನೌಕರಿಯಿಂದ ತೆಗೀತಿದ್ರೇನೋ. ಈ ವಂಚನೆಯಲ್ಲಿ ನೀನು ಸಿಕ್ಕೊಳ್ತಾ ಇದ್ದಿದ್ದಿಲ್ಲ. ಈಗ ಜೈಲಿಗೆ ಕಳಿಸಿದ್ದಾರೆ ಆತನನ್ನು. ಈ ವ್ಯಕ್ತಿ ಹೆಂಗೆ ಅಂದರೆ ಸ್ಯಾಂಕ್ಷನ್ ಅಥಾರಿಟಿ ಇದ್ದಾನೆ, ಅಂದರೆ ಸೈನ್ ಮಾಡೋದು ಆತನೇ ಇರ್ತಾನೆ. 67 ಲಕ್ಷ ರೂಪಾಯಿ ತಗೊಂಡು ಈ ವಿಶ್ವನಾಥ ಕಾಶಿಗೆ ಹೋಗಿಲ್ಲ, ಜೈಲಿಗೆ ಹೋದ. ಯಾಕಂದರೆ ಈ ಫೇವರ್ ಮಾಡಲಿಕ್ಕೆ ಅಂಥೇಳಿ, ಈ ಕೃಪೆಗಾಗಿ ಹೆಚ್ಚು ಕಮ್ಮಿ ಈಗ 81 ಕೋಟಿ 83 ಲಕ್ಷ 67 ಸಾವಿರ ಈ ಹಗರಣದ ಮುಖ್ಯ ಪಾತ್ರ ಈತನದೇ ಅಂತ ಹೇಳ್ಬೋದು. ಈತ ಸ್ಯಾಂಕ್ಷನ್ ಮಾಡಿದ, ಈತನಿಂದಲೇ ಈ ವಂಚನೆಗೆ ಒಂದು ರೀತಿಯಿಂದ ಬುನಾದಿ ಆಯಿತು ಅಂತಲೂ ಹೇಳ್ಬೋದು. ಅದನ್ನು ಕಂಡು ಹಿಡಿದ ಮೇಲೆ ಅಗ್ನಿಯವರು ತುಂಬ ಸ್ಟಡಿ ಮಾಡಿ, ಇಲ್ಲ ಈಗ
ಲೋನ್ ಸ್ಯಾಂಕ್ಷನ್ ಅಥಾರಿಟಿ ಇದು ಲೋನ್ ಸ್ಯಾಂಕ್ಷನ್ ಮಾಡದೇ ಇದ್ದರೆ ಲೋನ್ ಹೆಂಗೆ ಕೊಡ್ತಾಯಿದ್ರು ಅನ್ನೋ ಅರ್ಥದಲ್ಲಿ ಈತನನ್ನು ಎಳೆದು ತಗೊಂಡು ಹೋಗಿದ್ದಾರೆ. ಏನೇ ಹೇಳಿ ಬಗದೆಷ್ಟು ಒಂದು ರೀತಿಯಿಂದ ವಿಶೇಷಗಳು ಬರ್ತಾನೆ ಇದ್ದಾವೆ ಈ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್. ಈ ಕೋಲ್ಹಾಪುರ ಮಹಾಲಕ್ಷ್ಮಿನೇ ಹೇಳಬೇಕು. ಇನ್ನು ಎಲ್ಲೆಲ್ಲಿ ನೀನು ಓಡಾಡ್ತಿದೀಯಾ, ಯಾರ್ಯಾರ ತಲೆ ಮೇಲೆ ನೀನು ಹಾರಾಡ್ತಾ ಇದೆಯಾ ಅಂಥೇಳಿ ಒಂದು ರೀತಿಯಿಂದ ಈಗ ಅಗ್ನಿಯವರು ಅದ್ಭುತವಾಗಿ ತನಿಖೆ ಮಾಡೋದ್ರಿಂದ ಇವೆಲ್ಲ ಹೊರಗಡೆ ಬರ್ತಾ ಇದ್ದಾವೆ. ಅಗ್ನಿಯವ್ರಿಗೆ ಈ ಮಹಾಲಕ್ಷ್ಮಿಯ ಕೃಪೆ ಇದೆ ಅಂತ ಹೇಳ್ತೇನೆ. ಯಾಕಂದರೆ ಆಕೆ ಅವರ ಮೂಲಕನೇ ಈ ಅನ್ಯಾಯವನ್ನು ಹೊರಗೆ ಎಳೀತಿದ್ದಾರೆ ಅಂತ ಹೇಳ್ಬೋದು. ಈಗ ಮುಂದೆ ಇನ್ನು ಯಾರ್ಯಾರು ಲಾಕ್ ಆಗ್ತಾರೆ, ನಂತರ ಪ್ರಾಯಶಃ ಆಡಿಟ್ನವ್ರನ್ನು ಕೂಡ ಅಗ್ನಿ ಸುಡದೆ ಬಿಡಲ್ಲ ಅಂತ ಅನ್ನಿಸ್ತಾ ಇದೆ. ನೋಡೋಣ ಮುಂದೆ ಎಲ್ಲವನ್ನು ತಿಳಿಸೋಣ. ನಮಸ್ಕಾರ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.